So students, in the previous video we have already seen what is a structure and how to write a structure. Now I will tell you how to access the element. I think we have already finished this topic, accessing the element of the structure. How do we access the members of the structure? By using dot operator. How to access it? We have already seen in the last video that we will create one instance of a particular structure, and then by using the instance we will just call them whenever it is needed. You can call the structure or access the member of the structure in two purposes. One is ನಾವು ಯಾವಾಗ ಇದನ್ನ ಆಕ್ಸೆಸ್ ಮಾಡ್ತೇವೆ, ಎರಡು ಪರ್ಪಸ್ಗೆ ನಾವು ಆಕ್ಸೆಸ್ ಮಾಡ್ತೇವೆ. ಒಂದು ನಾನು ಡೇಟಾವನ್ನು ಇನ್ಪುಟ್ ಮಾಡೋದಾದರೆ, ಇನ್ನೊಂದು ನಾನು ಡೇಟಾವನ್ನು ಪ್ರಿಂಟ್ ಮಾಡುವಾಗ. what is inputting a data? C in ಅಂತ ನಾನು ಏನು ಕರೀತೇನೆ, that is I am entering a value to a particular variable which is defined inside a structure. ಈ ಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಡಿಫೈನ್ ಆಗಿದೆಲ್ಲ ಮೆಂಬರ್ಸ್, ಈ ಮೆಂಬರ್ ವೇರಿಯೇಬಲ್ಸ್ಗೆ ನಾನು ಡೇಟಾವನ್ನು ಇನ್ಸರ್ಟ್ ಮಾಡ್ತಾ ಇದ್ದೇನೆ. ಈವನ್ ಇನ್ಸರ್ಟ್ ಮಾಡಬೇಕಾದ್ರೆ ನಾನು ಆಕ್ಸೆಸ್ ಅಂತಲೇ ಕರೆಯೋದು, ಆ್ಯಂಡ್ ಈವನ್ ಔಟ್ಪುಟ್ಟಲ್ಲಿ ನಾನು ಇದನ್ನು ಆಕ್ಸೆಸ್ ಮಾಡ್ತೇನೆ. ಎರಡೂ ಟೈಮಲ್ಲಿ ನಾನು ಯಾವ ಆಪರೇಟರ್ನ ಯೂಸ್ ಮಾಡ್ತೇನೆ, st ಡಾಟ್ ರಿಜಿಸ್ಟರ್ ನಂಬರ್. ಸೊ ಡಾಟ್ ಆಪರೇಟರ್ ಅನ್ನುವಂಥದ್ದನ್ನು ನಾನು ಯೂಸ್ ಮಾಡ್ತೇನೆ. ನೆಕ್ಸ್ಟ್ ಕಮ್ಸ್ initialization of structure or initializing a structure. Whenever we use a structure concept, see here there are two or three different points which you have to understand, that is structure. See, struct student, which consists of any kind of data types, that is these members can be of any type. One is integer type, another one is char type, char, name of 15, float, percentage. These are my three members of the particular structure st. Here first I will write one instance, student 1. If I use one more instance as student 2, then I can store the three data in one instance as well as in second instance also. See, how many instances are there now? st1 ಮತ್ತು st2 ಅಂತ ಎರಡು ಇನ್ಸ್ಟೆನ್ಸನ್ನು ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ. ಇವಾಗ ಈ ಸ್ಟೂಡೆಂಟ್ ಅನ್ನುವ ಸ್ಟ್ರಕ್ಚರಲ್ಲಿ ಏನೆಲ್ಲ ಇದೆ, ರಿಜಿಸ್ಟರ್ ನಂಬರ್ ಉಂಟು, ನೇಮ್ ಉಂಟು, ಹಾಗೆ ಪರ್ಸಂಟೇಜ್ ಉಂಟು. ಈ ಮೂರೂ ಡೇಟಾವನ್ನು, ಈ ಮೂರು ಮೆಂಬರ್ಸನ್ನು ನಾನು ಒಂದು ಸ್ಟೂಡೆಂಟಿನ ಡೀಟೇಲ್ಸನ್ನು ಕೂಡ ಸ್ಟೋರ್ ಮಾಡ್ಬೋದು. ಅದೇ ರೀತಿ ನಾನೀಗ ಎರಡು ಸ್ಟೂಡೆಂಟ್ಸಿನ ಡೀಟೇಲ್ಸನ್ನು ಸ್ಟೋರ್ ಮಾಡ್ಬೋದು. ಸ್ಟೂಡೆಂಟ್ 1ನ ರಿಜಿಸ್ಟರ್ ನಂಬರ್, ಸ್ಟೂಡೆಂಟ್ 1ನ ನೇಮ್, ಸ್ಟೂಡೆಂಟ್ 1ನ ಪರ್ಸಂಟೇಜ್, ಹಾಗೆ ಸ್ಟೂಡೆಂಟ್ 2ನ ರಿಜಿಸ್ಟರ್ ನಂಬರ್, ಸ್ಟೂಡೆಂಟ್ 2ನ ನೇಮ್, ಸ್ಟೂಡೆಂಟ್ 2ನ ಪರ್ಸಂಟೇಜ್. ಇಲ್ಲಿಗ ನಾನು ಎರಡು ಡೀಟೇಲ್ಸನ್ನು, ಎರಡು ಸ್ಟೂಡೆಂಟ್ ಡೀಟೇಲ್ಸನ್ನು ಸ್ಟೋರ್ ಮಾಡ್ತಾ ಇದ್ದೇನೆ. ಈಗ ನಾನು ಇನಿಷಿಯಲೈಸೇಷನ್ ಮಾಡಬೇಕಾದ್ರೆ, ಇನಿಷಿಯಲೈಸೇಷನ್ ಅಂತ ಹೇಳಿದ್ರೇನು, ನಾನು ಡಿಕ್ಲೇರ್ ಮಾಡಿರುವಂತಹ, ಇದು ಎಲ್ಲಿ ಡಿಕ್ಲೇರ್ ಮಾಡಿರ್ತೇನೆ, ಇದರ ಈ ರೀತಿ ನಾನು ಡಿಕ್ಲೇರ್ ಮಾಡಬೇಕು, ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು, ಅಥವಾ ಪ್ರೋಗ್ರಾಮಲ್ಲಿ ಬರೆಯುವಾಗ ಸ್ಟೂಡೆಂಟ್ st1, st2 ಅಂತ ನಾನು ಡಿಕ್ಲರೇಷನ್ ಸ್ಟೇಟ್ಮೆಂಟಲ್ಲಿ ಬರಿಬೇಕು. ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಆ್ಯಂಡ್ ದಿಸ್ ಇಸ್ ಡಿಫೈನಿಂಗ್ ಅ ಸ್ಟ್ರಕ್ಚರ್, ಎರಡು ಬೇರೆ ಬೇರೆ ಕಾನ್ಸೆಪ್ಟ್. ಇಲ್ಲಿ ಡಿಕ್ಲೇರ್ ಮಾಡುವಾಗ st1 ಮತ್ತು st2 ಅಂತ ನಾನು ಏನು ಬರೆದಿರ್ತೇನೆ, ದಟ್ ಮೀನ್ಸ್ ಐ ಆಮ್ ಡಿಕ್ಲೇರಿಂಗ್ ದೆರ್ ಆರ್ ಟು ಸ್ಟೂಡೆಂಟ್ ಡೀಟೇಲ್ಸ್. ಟು ಸ್ಟೋರ್ ಸ್ಟೂಡೆಂಟ್ ಡೀಟೇಲ್ಸ್ ಐ ಆಮ್ ಯೂಸಿಂಗ್ ಟು ಸ್ಟ್ರಕ್ಚರ್, ಟು ಕ್ಲಾಸಸ್. ಈಗ ಇದಿಷ್ಟನ್ನು ನಾನು ಮಾಡಿ ಆದಮೇಲೆ ಇದಕ್ಕೆ ನಾನು ಡೇಟಾವನ್ನು ಫಿಲ್ ಮಾಡಬೇಕು. ಡೇಟಾವನ್ನು ಹೇಗೆ ಫಿಲ್ ಮಾಡ್ಬೋದು, ಎರಡು ಮೆಥಡ್ ಉಂಟು. ಒಂದು ರನ್ ಟೈಮ್ ಇನಿಷಿಯಲೈಸೇಷನ್, ಅದಂದರೆ ಹೀಗೆ ಸಿ ಇನ್ ಡಾಟ್ ಗೆಟ್ ಲೈನ್, ಪ್ರೋಗ್ರಾಮ್ ರನ್ ಆಗುವಾಗ ಯೂಸರ್ಸ್ ನಾವೇ ಇನ್ಸರ್ಟ್ ಮಾಡಿದರೆ st ಡಾಟ್ ನೇಮ್ ಅಂತ ಇರುವಾಗ st ಡಾಟ್ ಪರ್ಸಂಟೇಜ್, st ಡಾಟ್ ರಿಜಿಸ್ಟರ್ ನಂಬರ್, ಇಟ್ ವಿಲ್ ಆಸ್ಕ್ ಫ್ರಮ್ ಅ ಕೀಬೋರ್ಡ್, ಕೀಬೋರ್ಡಲ್ಲಿ ನಾವೇ ಇನ್ಸರ್ಟ್ ಮಾಡುವಂಥದ್ದು. ಈ ರೀತಿ ನಾನು ಮಾಡಿದರೆ ಇದು ರನ್ ಟೈಮ್ ಇನಿಷಿಯಲೈಸೇಷನ್. ನಾನು ಇನಿಷಿಯಲೈಸೇಷನ್ ಆಫ್ ಅ ಸ್ಟ್ರಕ್ಚರ್ ಬಿಫೋರ್ ಇನ್ನು ಫಂಕ್ಷನ್ ಕೂಡ ಮಾಡ್ಬೋದು, ರನ್ ಮಾಡುವ ಮೊದಲೇ ನಾನು ಮಾಡ್ಬೋದು. ಹೇಗೆ ಮಾಡ್ತೇವೆ, ಸಿ ಹಿಯರ್, ಈ ರೀತಿ ನಾನು ಬರೀಬೇಕು. ಸ್ಟೂಡೆಂಟ್ std1 ಏನೆಲ್ಲ ನಾನು ಹಾಕಬೇಕು ಆ ಡೀಟೇಲ್ಸನ್ನು ಹಾಕ್ಬೋದು. ಹೇಗೆ ಹಾಕಬೇಕು ಹೇಳಿದರೆ, ಸಿ ಸ್ಟೂಡೆಂಟ್ st1, ಸ್ಟೂಡೆಂಟ್ st1, ಈ ಫ್ಲವರ್ ಬ್ರೇಸಸ್ ಓಪನ್ ಮಾಡಬೇಕು. ಓಪನ್ ಮಾಡಿ ಆದ ಮೇಲೆ ಇಲ್ಲಿ ಯಾವ ಡೀಟೇಲ್ಸನ್ನು ಹಾಕ್ತೇನೆ ನಾನು, ರಿಜಿಸ್ಟರ್ ನಂಬರ್. ಸೊ ರಿಜಿಸ್ಟರ್ ನಂಬರನ್ನು ನಾವು ಹೇಗೆ ಬರೀಬೇಕು, ಯಾವುದಾದ್ರೂ ನಂಬರ್ 1 2 3 4 ಎಕ್ಸೆಟ್ರಾ. ದೆನ್ ಇಟ್ ಮಸ್ಟ್ ಬಿ ಸಪ್ರೇಟೆಡ್ ಬೈ ಕೊಮ್ಮ. ಪ್ರತಿಯೊಂದು ಲೈನ್ ನೋಡಿ, ಇಫ್ ಎನಿ ಆಫ್ ಇಟ್ ಮೇ ಬಿ
ಈ ಡೇಟಾ ಅನ್ನುವಂಥದ್ದು, ಮೆಂಬರ್ಸ್ ಅನ್ನುವಂಥದ್ದು ಇಟ್ ಮೇ ಬಿ ಆಫ್ ಎನಿ ಟೈಪ್, ಇಂಟೀಜರ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು, ಸ್ಟ್ರಿಂಗ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನಾನು ಅದನ್ನು ಕೊಮ್ಮ ಹಾಕಿ ಸಪ್ರೇಟ್ ಮಾಡಿ ಬರಿಬೇಕು. ಸೊ ಇದರಲ್ಲಿ ನೇಮ್ ಇಟ್ ಈಸ್ ಅನ್ ಅರೇ. ನೇಮ್ ಅನ್ನುವಂಥದ್ದು ಇಟ್ ಈಸ್ ಅ ಕ್ಯಾರೆಕ್ಟರ್ ಅರೇ. ಕ್ಯಾರೆಕ್ಟರ್ ಅರೇ ಅಂತ ಹೇಳಿದರೆ ಏನು, ನಾನು ಎಷ್ಟು ಅಕ್ಷರಗಳನ್ನು ಬೇಕಾದರೂ ಹಾಕ್ಬೋದು. ಅದರ ಲಿಮಿಟ್ ಎಷ್ಟು, 15. ಸೊ ಐ ವಿಲ್ ಹಿಯರ್ ಇಟ್ ಶುಡ್ ಬಿ ಎನ್ಕ್ಲೋಸ್ಡ್ ವಿನ್ ಡಬಲ್ ಕೋಟ್ಸ್. ಒಂದು ನೇಮನ್ನು ಹಾಕ್ತೇನೆ, ಪ್ರಿಯಾ. ನೆಕ್ಸ್ಟ್ ಕೊಮ್ಮವನ್ನು ಹಾಕಬೇಕು. ಇದಾದ ಮೇಲೆ ಕೊಮ್ಮ ಹಾಕ್ತಾನೆ, ಇದಾದ ಮೇಲೆ ಕೊಮ್ಮ ಹಾಕ್ತಾನೆ. ನೆಕ್ಸ್ಟ್ ಟೈಮ್ ವಾಟ್ ಈಸ್ ದಿಸ್, ಫ್ಲೋಟ್ ಪರ್ಸೆಂಟೇಜ್. ಪರ್ಸೆಂಟೇಜ್ ಅನ್ನುವಂಥದ್ದು ನಾನು ಏನನ್ನು ಸ್ಪೆಸಿಫೈ ಮಾಡಿದ್ದೇನೆ, ಫ್ಲೋಟ್ ಅಂತ ಸ್ಪೆಸಿಫೈ ಮಾಡಿದ್ದೇನೆ. ಸೊ ನೆಕ್ಸ್ಟ್ 90.10. ಇದಿಷ್ಟು ಆಯಿತು. ಇದಿಷ್ಟು ಆದ ಮೇಲೆ ಲಾಸ್ಟ್ ಲೈನಿಗೆ ನಾನು ಯಾವತ್ತೂ ಕೊಮ್ಮವನ್ನು ಯೂಸ್ ಮಾಡಲಿಕ್ಕಿಲ್ಲ. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಸ್ಟ್ರಕ್ಚರ್ ಡೇಟಾ. ಇಲ್ಲಿ ಸೆಮಿಕೋಲನನ್ನು ಹಾಕಬೇಕು. ಇದು ಯಾವುದಕ್ಕೆ, ಇದೀಗ ಸ್ಟೂಡೆಂಟ್ ಅನ್ನುವ ಸ್ಟ್ರಕ್ಚರ್, ಆದರೆ ಸ್ಟೂಡೆಂಟಲ್ಲಿ ST1ಗೆ ಸ್ಟೂಡೆಂಟ್ ST1. ದಿಸ್ ಈಸ್ ಅ ಫಾರ್ಮ್ಯಾಟ್ ಆಫ್ ಇನಿಷಿಯಲೈಸಿಂಗ್ ಅ ಸ್ಟ್ರಕ್ಚರ್. ದಿಸ್ ಇಸ್ ಕಾಲ್ಡ್ ಆಸ್ ಇನಿಷಿಯಲೈಸೇಷನ್. ಇದನ್ನು ನಾನು ಈ ರೀತಿ ಪ್ರೋಗ್ರಾಮಲ್ಲೇ ಬರಿಬಹುದು, ಇನಿಷಿಯಲೈಸೇಷನ್ ಕಾನ್ಸೆಪ್ಟ್, ಅಥವಾ ನಾನು ಈ ರೀತಿ ಪ್ರೋಗ್ರಾಮ್ ಬರೆದಾಗಲೇ ನಾನು ಹೇಗೆ ಬೇಕು ಹಾಗೆ ಬರ್ಕೊಳ್ಬೋದು. So next concept is nested structure. What is nested structure? We have already seen the concept of nested if. One if placed inside the another if statement. Here this entire structure will not be placed inside another structure. ಸ್ವಲ್ಪ ಚೇಂಜಸ್ ಉಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಒಂದು ಸ್ಟ್ರಕ್ಚರನ್ನು ನಾನು ಇನ್ನೊಂದು ಸ್ಟ್ರಕ್ಚರಲ್ಲಿ ಫುಲ್ ಕಂಪ್ಲೀಟ್ ಹಾಗೆ ಪಾಸ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಸ್ಟ್ರಕ್ಟ್ ಡಿಸ್ಟೆನ್ಸ್, ದಿಸ್ ಈಸ್ ಒನ್ ಸ್ಟ್ರಕ್ಚರ್. ಇಟ್ ಕನ್ಸಿಸ್ಟ್ ಆಫ್ ಇಂಟ್, ಫೀಟ್, ಫ್ಲೋಟ್, ಇಂಚಸ್. ಇದು ಒಂದು ಸ್ಟ್ರಕ್ಚರ್. ಡಿಸ್ಟೆನ್ಸ್ ಅನ್ನುವ ಸ್ಟ್ರಕ್ಚರಲ್ಲಿ 2 ಮೆಂಬರ್ಸ್ ಉಂಟು ಇಲ್ಲಿಗ. ಇನ್ನೊಂದು ನೋಡಿ, ಸ್ಟ್ರಕ್ಟ್ ರೂಮ್. ದಿಸ್ ಈಸ್ ಒನ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ರೂಮ್. ರೂಮ್ ಅನ್ನುವ ಇನ್ನೊಂದು ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಒಳಗಡೆ ಏನು ಉಂಟು, ಈ ಸ್ಟ್ರಕ್ಚರಿನ ಮೆಂಬರ್ಸನ್ನು ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಇನ್ನು ನಿಮಗೆ ಕರೆಕ್ಟಾಗಿ ಎಕ್ಸಾಂಪಲ್ ಬೇಕಂತ ಇದ್ರೆ ಈ ಎಕ್ಸಾಂಪಲನ್ನು ನೋಡ್ಬೋದು. ಸಿ, this is the structure of the student. Here struct date which consists of date ಅನ್ನುವಂಥದ್ದು, this is a name of a structure. This consists of integer, day number, character, month and integer year. struct ಸ್ಟೂಡೆಂಟ್ ಅನ್ನುವ ಇನ್ನೊಂದು ಸ್ಟ್ರಕ್ಚರ್ ಉಂಟು ಇಲ್ಲಿಗ. ಈ ಸ್ಟೂಡೆಂಟ್ ಅನ್ನುವ ಸ್ಟ್ರಕ್ಚರಲ್ಲಿ ನೋಡಿ, ಯಾವುದನ್ನು ನಾನು ಯೂಸ್ ಮಾಡ್ಕೊಳ್ಬೇಕಿಲ್ಲಿ, ರಿಜಿಸ್ಟರ್ ನಂಬರನ್ನು ಯೂಸ್ ಮಾಡ್ತೇನೆ, ಡೇಟ್ ಅಗೈನ್ ಡೇಟ್ ಆಫ್ ಬರ್ತ್ DOE ಅನ್ನು ಯೂಸ್ ಮಾಡ್ತೇನೆ, DOB ಯೂಸ್ ಮಾಡ್ತೇನೆ, ಆ್ಯಂಡ್ ಮಾರ್ಕ್ಸ್ ಇಂಟೀಜರನ್ನು ವ್ಯಾಲ್ಯೂವನ್ನು ಯೂಸ್ ಮಾಡ್ತೇನೆ. ಸೊ ಇದರದ್ದು ಡೀಟೇಲ್ಸನ್ನು ನಾನು ಯಾವುದರಿಂದ ಯೂಸ್ ಮಾಡ್ಕೊಳ್ತಾ ಇದ್ದೇನೆ, ಈ ಡೇ ನಂಬರ್, ಡೇ ಇದೆಲ್ಲವನ್ನು ಡೇಟ್ ಅನ್ನುವ ಸ್ಟ್ರಕ್ಚರಿಂದ. ಸೊ ದಿಸ್ ಈಸ್ ಕಾಲ್ಡ್ ಅಸ್ ನೆಸ್ಟೆಡ್ ಸ್ಟ್ರಕ್ಚರ್. This date structure concept, whatever which are used here inside this concept will be used here. That is called as nested structure. Structure can be defined as a member of another structure. That is called as nested of or nested structures. ಒಂದು ಸ್ಟ್ರಕ್ಚರಿನ ಕಾನ್ಸೆಪ್ಟನ್ನು ನಾನು ಇನ್ನೊಂದು ಕಡೆ ಯೂಸ್ ಮಾಡಿದರೆ, ದಿಸ್ ಇಸ್ ಅ ಪ್ರೋಗ್ರಾಮ್. ಯು ಕ್ಯಾನ್ ಆಲ್ಸೋ ಯೂಸ್ ಇಟ್ ಆಸ್ ಅನ್ ಎಕ್ಸಾಂಪಲ್ ಪ್ರೋಗ್ರಾಮ್. ಇಲ್ಲಿ ಕೂಡ ಹಾಗೆ, ದಿಸ್ ಈಸ್ ಒನ್ ಸ್ಟ್ರಕ್ಚರ್. Here another structure is defined here. This is a date and this is student structure. ಇಲ್ಲಿ ನಾನು ಏನೆಲ್ಲ ಯೂಸ್ ಮಾಡ್ತೇನೆ, ಡೇ ನಂಬರ್ ಅಥವಾ ಏನಾದರೂ ಬೇಕಿದ್ದದಿದ್ರೆ ನಾನು ಈ ಸ್ಟ್ರಕ್ಚರಿಂದ ಈ ಡೀಟೇಲ್ಸನ್ನು ಆಕ್ಸೆಸ್ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಕಾಲ್ಡ್ ಆಸ್ ನೆಸ್ಟೆಡ್ ಸ್ಟ್ರಕ್ಚರ್ಸ್. Next topic is array of structure. Last topic of this chapter is array of structure. What is array of structure? See, ಈ ಕೇಸಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇಲ್ಲಿ 2 ಸ್ಟೂಡೆಂಟಿನ ಡೀಟೇಲ್ಸನ್ನು ಸ್ಟೋರ್ ಮಾಡ್ಬೋದು. ST1 ಮತ್ತು ST2. ST1ಅಲ್ಲಿ ಏನಿರುತ್ತೆ, ಸ್ಟೂಡೆಂಟ್ 1ನ ಈ 3 ಡೀಟೇಲ್ಸನ್ನು ಸ್ಟೋರ್ ಮಾಡಿರ್ತೇನೆ. ಈಗ ST2 ಅನ್ನುವಂಥದ್ದು ಸೆಕೆಂಡ್ ಸ್ಟೂಡೆಂಟ್ ಆಗಿದ್ದರೆ ಈ ಸೆಕೆಂಡ್ ಸ್ಟೂಡೆಂಟಿನ 3 ಡೀಟೇಲ್ಸನ್ನು ಸ್ಟೋರ್ ಮಾಡ್ತೇನೆ. Suppose if there are 100 students, if I need to store the details of 100 students, ಆವಾಗ ನಾನು ಏನು ಮಾಡಬೇಕು, ST1, ST2, ST3, up to 100 I have to write 100 times. But that is not necessary to write in such a way, because we have one more concept called as array. ಅರೇ ಅಂತ ನಾನು ಯಾಕೆ ಕರಿತೇನೆ,
It can store any number of elements all of the same type with same name. ಸೊ ಹಾಗಾದರೆ ಇಲ್ಲಿ ಏನುಂಟು, ಎಸ್ ಟಿ ಅನ್ನೋದು ಸೇಮ್ ನೇಮ್ ಅಲ್ವಾ ಎಲ್ಲದಕ್ಕೂ. ST1, ST2, ST3 ಇದೆಲ್ಲ ಸೇಮ್ ನೇಮ್. ಎಲ್ಲದು ಯಾವ ಟೈಪ್ ಇದಾಗಿರುತ್ತೆ, ಈ ಒಂದು ಪರ್ಟಿಕ್ಯುಲರ್ ಟೈಪ್ ಇದೆ ಆಗಿರುತ್ತೆ. ಸೊ ಹಾಗಾದರೆ ನಾನು ಏನಂತ ಬರಿಬಹುದು, I can write this structure as a student structure, and if I need to store more than 10 element, 30 element or 100 any number of elements, then I can just use an array concept in a structure. ಈ ಸ್ಟ್ರಕ್ಚರ್ ಒಳಗಡೆ ನಾನು ಒಂದು ಅರೇಯನ್ನು ಪಾಸ್ ಮಾಡ್ಬೋದು. ಆಗ ಏನು ಇಂಪಾರ್ಟೆನ್ಸ್ ಏನದರದ್ದು, instead of writing so many number of elements or so many number of data here, I can just use a concept called as array. Struct student, struct ಅನ್ನುವಂಥದ್ದು ಕೀವರ್ಡ್, you should not omit it, you have to write it compulsorily. Register number, float, percentage, ಇದಿಷ್ಟು ಬರೆದಾದ ಮೇಲೆ ಇನ್ನೆಷ್ಟು ಬೇಕಾದರೂ ಡೀಟೇಲ್ಸನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ಲಾಸ್ಟಿಗೆ ಬಿಫೋರ್ ಎಂಡಿಂಗ್ ದಿಸ್ ಐ ವಿಲ್ ಯೂಸ್ ST of 100. ದಿಸ್ ಈಸ್ ನಥಿಂಗ್ ಬಟ್ ಅರೇ ಆಫ್ ಸ್ಟ್ರಕ್ಚರ್. ಇದನ್ನು ಅರೇ ಆಫ್ ಸ್ಟ್ರಕ್ಚರ್ ಅಂತ ಕೂಡ ಕರಿಬಹುದು, ಪಾಸಿಂಗ್ ಅರೇ ಟು ಅ ಸ್ಟ್ರಕ್ಚರ್ ಅಂತ ಕೂಡ ಕರಿಬಹುದು. ಅರೇ ಅಂತ ಹೇಳಿದರೆ ಏನು, ಇಟ್ ಈಸ್ ಅ ಕಲೆಕ್ಷನ್ ಆಫ್ ಎಲಿಮೆಂಟ್ ಆಲ್ ಆಫ್ ದಿ ಸೇಮ್ ಟೈಪ್ ವಿತ್ ಸೇಮ್ ನೇಮ್. ಈ ಸ್ಟ್ರಕ್ಚರನ್ನು ನಾನು 10, 20, 30 ಸರಿ ಇಷ್ಟು ನಾನು ಬರೆಯೋ ಬದಲು ನಾನು ಏನು ಮಾಡ್ತೇನೆ, ಅರೇ ಕಾನ್ಸೆಪ್ಟನ್ನು ಯೂಸ್ ಮಾಡ್ತೇನೆ. ದಟ್ ಈಸ್ ನಥಿಂಗ್ ಬಟ್ ಅರೇ ಆಫ್ ಸ್ಟ್ರಕ್ಚರ್. ಸಿ ಹಿಯರ್ ವಿ ಆರ್ ಪಾಸಿಂಗ್ ಎನ್ ಅರೇ. ದಿಸ್ ಈಸ್ ಕಾಲ್ಡ್ ಅಸ್ ಅರೇ ಆಫ್ ಸ್ಟ್ರಕ್ಚರ್. ಇದರದ್ದು ಆಲ್ರೆಡಿ ಜೆರಾಕ್ಸಲ್ಲಿ ಇದೆ ಅರೇ ಆಫ್ ಸ್ಟ್ರಕ್ಚರ್. ಅದರದ್ದು ಡೆಫಿನೇಷನ್ ಇರುತ್ತೆ. ಡೆಫಿನೇಷನ್ ಜೊತೆಗೆ ಈ ಎಕ್ಸಾಂಪಲನ್ನು ನೋಟ್ ಮಾಡ್ಕೊಳ್ಳಿ. ಈ ಎಕ್ಸಾಂಪಲನ್ನು ಬರಿಬೇಕು ಎಕ್ಸಾಮಿಗೆ ಬರೆಯುವಾಗ. Next, if they ask you to write a program to illustrate use of array of structure, entire program should be written. You just note this program. Here information, info is a one structure, and this structure consists of 3 members, register number, name and percentage. We are using this in entire program. ಹಿಯರ್ ಇಲ್ಲೇ ನಾನು ಡಿಕ್ಲೇರ್ ಮಾಡಲಿಲ್ಲ, ಒಂದು ಇನ್ಸ್ಟೆನ್ಸ್ ಅಂತ S50 ಅಂತ ಇಲ್ಲಿ ಡಿಕ್ಲೇರ್ ಮಾಡ್ಬೋದು, ಅಥವಾ ಈ ರೀತಿ ಈ ಇನ್ಫೋ ಅಂತೇಳಿ ಹೇಳಿ ನಾನು ಇಲ್ಲಿ ಬರೆದಿದ್ದೇನೆ. ದಿಸ್ ಈಸ್ ದ ನೇಮ್ ಆಫ್ ದ ಸ್ಟ್ರಕ್ಚರ್ ಆ್ಯಂಡ್ ಸ್ಟ್ರಕ್ಚರ್ ವೇರಿಯೇಬಲ್. ದಿಸ್ ಈಸ್ ಕಾಲ್ಡ್ ಅಸ್ ಡಿಕ್ಲಾರೇಷನ್ ಸ್ಟೇಟ್ಮೆಂಟ್. ಇದನ್ನು ಈ ರೀತಿ ಡಿಕ್ಲೇರ್ ಮಾಡ್ಬೋದು, ಅಥವಾ ಇಲ್ಲೇ S50 ಅಂತ ನಾನು ಬರಿಬೋದು ಬಿಫೋರ್ ಯೂಸಿಂಗ್ ಸೆಮಿಕೋಲನ್. ಹೇಗೆ ಬೇಕಾದರೂ ಪ್ರೋಗ್ರಾಮ್ಸನ್ನು ಬರ್ಕೊಳ್ಬೋದು. ದಿಸ್ ಈಸ್ ಕಾಲ್ಡ್ ಅಸ್ ಅರೇ ಆಫ್ ಸ್ಟ್ರಕ್ಚರ್. ನಾನಿಲ್ಲಿ ಡಾಟ್ ಆಪರೇಟರ್ ಸಿಮಿಲರ್ ಟು ವೇರಿಯೇಬಲ್ಸ್, ವೇರಿಯೇಬಲ್ ಯಾವುದಾದ್ರೂ ST ಡಾಟ್ ರಿಜಿಸ್ಟರ್ ನಂಬರ್ ಅಂತ ನಾನಿಲ್ಲಿ ST ಬರೆದಿದ್ರೆ ST ಡಾಟ್ ರಿಜಿಸ್ಟರ್ ನಂಬರ್ ಬರೀತಿದ್ದೆ. ಇಲ್ಲಿ ನಾನು ಅರೇ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೇನೆ, ಆದರೂ ನಾನಿಲ್ಲಿ S ಆಫ್ ದಟ್ ಪರ್ಟಿಕ್ಯುಲರ್ ಅರೇ S ಆಫ್ I ಡಾಟ್ ರಿಜಿಸ್ಟರ್ ನಂಬರ್ ಅಂತ ಬರಿಬೇಕು. ದಟ್ ಈಸ್ ದ ಡಿಫರೆನ್ಸ್. ಆ್ಯಂಡ್ ವೈಲ್ ಯೂಸಿಂಗ್ ಅರೇ ಕಾನ್ಸೆಪ್ಟ್ ವಿ ವಿಲ್ ಆಲ್ವೇಸ್ ಯೂಸ್ ಅ ಫಾರ್ ಲೂಪ್. ಅದು ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು. ಯಾವತ್ತು ಅರೇ ಕಾನ್ಸೆಪ್ಟ್ ಬಂದಾಗ ಸಿ ಇನ್ ಮತ್ತು ಸಿ ಔಟಿಗೆ ನಾನು ಫಾರ್ ಲೂಪನ್ನು ಯೂಸ್ ಮಾಡ್ತೇನೆ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ಅರೇ ಆಫ್ ಸ್ಟ್ರಕ್ಚರ್. ಆ್ಯಂಡ್ ಒನ್ ಮೋರ್ ಟಾಪಿಕ್ ವಿಚ್ ವಾಸ್ ಲೆಫ್ಟ್ ಬಿಹೈಂಡ್ in previous chapter, that is passing structure to a function. See, there is one more topic called passing structure to user defined function. This was the last topic which I left because you need to understand this structure. Now you are clear with what is structure, so now I will cover this ಟಾಪಿಕ್ ಪಾಸಿಂಗ್ ಸ್ಟ್ರಕ್ಚರ್ ಟು ಅ ಫಂಕ್ಷನ್. ಸ್ಟ್ರಕ್ಚರ್ ಟು ಎ ಫಂಕ್ಷನ್ ಅಂತ ಹೇಳಿದ್ರೇನು, ನಾನೀಗ ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರೆಯುವಾಗ ಅದರಲ್ಲಿ ವೇರಿಯೇಬಲ್ಸ್ ಪಾಸ್ ಮಾಡಿದೆ, ಅರೇ ಪಾಸ್ ಮಾಡಿದೆ. ಹಾಗೆ ಆ ಪಾಸ್ ಮಾಡ್ತಾ ಇರುವಾಗ ಫಂಕ್ಷನ್ ಕಾಲಲ್ಲಿ ನಾನು ಯಾವುದನ್ನು ಪಾಸ್ ಮಾಡ್ತೇನೆ, ಇಲ್ಲಿಗ ಸ್ಟ್ರಕ್ಚರ್ ಅಂತ ಒಂದು ಏನು ನಾನು ಬರೆದಿರ್ತೇನೆ ಅದನ್ನು ಪಾಸ್ ಮಾಡ್ತೇನೆ. ಆಲ್ರೆಡಿ ಈ ಪ್ರೋಗ್ರಾಮನ್ನು ಕ್ಲಾಸಲ್ಲಿ ಬರ್ಸಿದ್ದೇನೆ, ಯಾರೆಲ್ಲ ಬರ್ಕೊಳ್ಳಿಲ್ಲ ನೀವು ಬರ್ಕೊಳ್ಬೋದು ಈ ಪ್ರೋಗ್ರಾಮನ್ನು. ದಿಸ್ ಈಸ್ ಟು ಆ್ಯಡ್ 2 ಟೈಮ್ ಪೀರಿಯಡ್ಸ್. This is an example for passing structure to a user defined function. So question ಓದುವಾಗ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. passing which to which. Here we are passing structure to a function. ಇದೀಗ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಲ್ಲಿ ಒಂದು ಸ್ಟ್ರಕ್ಚರ್ ಅನ್ನು ಫಸ್ಟ್ ಕ್ರಿಯೇಟ್ ಮಾಡಿದ್ದೇನೆ. ನೋಡಿ, ಯಾವತ್ತು ಸ್ಟ್ರಕ್ಚರ್ ಕಾನ್ಸೆಪ್ಟ್ ಬರುವಾಗ ಇಟ್ ಶುಡ್ ಬಿ ರಿಟರ್ನ್ ಫಸ್ಟ್, ಇಟ್ ಶುಡ್ ಬಿ ಡಿಫೈನ್ಡ್ ಫಸ್ಟ್. ದಟ್ ಈಸ್ ದ ರೂಲ್ಸ್. ಯೂಸರ್ ಡಿಫೈನ್ಡ್ ಫಂಕ್ಷನ್ ಎಲ್ಲಿ ಬೇಕಾದರೂ ಬರ್ಕೊಳ್ಬೋದು. ನಾನು ಇಲ್ಲಿ ಸ್ಟ್ರಕ್ಚರ್ ಬರೆದೆ, ಅದರಲ್ಲಿ H ಮತ್ತು M, ಹವರ್ ಮತ್ತು ಮಿನಿಟ್, H ಅಂತ M ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಇಲ್ಲಿ ದಿಸ್ ಈಸ್ ಅ ಟೈಮ್.
ಇಲ್ಲಿ ಪ್ರೋಗ್ರಾಮ್ ಏನು 2 ಟೈಮ್ 2 hours 30 minutes 3 hour 40 minutes ಹಾಗೆ ಕೊಟ್ಟಾಗ ಆ್ಯಡ್ ಮಾಡಿ ಟೋಟಲ್ ಎಷ್ಟು ಅವರ್ಸ್ ಎಷ್ಟು ಮಿನಿಟ್ ಅಂತ ಬರಬೇಕು. ಒಂದು ಸ್ಟ್ರಕ್ಚರ್ ಆಫ್ ಟೈಮ್ ಈ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೇನೆ ಆ್ಯಂಡ್ ಐ ಆಮ್ ಡಿಕ್ಲೇರಿಂಗ್ ಟು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ದಿಸ್ ಇಸ್ ಫಂಕ್ಷನ್ ಪ್ರೋಟೋಟೈಪ್. ಇದು 2 ಲೈನ್ ಫಂಕ್ಷನ್ ಪ್ರೋಟೋಟೈಪ್. ಇಲ್ಲಿ 2 ಯೂಸರ್ ಡಿಫೈನ್ಡ್ ಫಂಕ್ಷನ್ ಯೂಸ್ ಮಾಡ್ತೇವೆ. ಸೊ 2 ಲೈನನ್ನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಇಲ್ಲೀಗ ಮೇನ್ ಫಂಕ್ಷನಲ್ಲಿ ನಾನಿಲ್ಲಿ ಶೋ ಅಂತ ಯೂಸ್ ಮಾಡಿದ್ದೇನೆ. ಶೋ ಅಂತ ಹೇಳಿದ್ರೆ ಏನು, ದಿಸ್ ಈಸ್ ದಿಸ್ ಈಸ್ ಹಿಯರ್. ನಾನು ಈ ಶೋ ಅನ್ನುವ ಯೂಸರ್ ಡಿಫೈನ್ಡ್ ಫಂಕ್ಷನನ್ನು ಯೂಸ್ ಮಾಡ್ತಾ ಇದ್ದೇನೆ, ಅದನ್ನು ನಾನಿಲ್ಲಿ ಕಾಲ್ ಮಾಡ್ತಾ ಇದ್ದೇನೆ. ಸೊ ಹಾಗಾದರೆ ಇಲ್ಲಿ ಶೋ ಆಫ್ T1 ಅಂತ ಬಂದಾಗ ಎಲ್ಲಿಗೆ ಹೋಯಿತು, ಇಟ್ ವಿಲ್ ಗೋ ಟು ದಿ ಪರ್ಟಿಕ್ಯುಲರ್ ಫಂಕ್ಷನ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಇಲ್ಲಿ ಏನಿರುತ್ತೆ ಹವರ್ಸ್ ಎಷ್ಟು ಮಿನಿಟ್ಸ್ ಎಷ್ಟು ಅಂತ ಅದು ಜಸ್ಟ್ ಡಿಸ್ಪ್ಲೇ ಮಾಡಲಿಕ್ಕೆ ಒಂದು ಸಿಔಟ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿರ್ತಾರೆ. ಸಿ ವೆನ್ ಎವರ್ ಫಂಕ್ಷನ್ ಕಾಲ್ ಕಮ್ಸ್, ಫಸ್ಟ್ ವಿ ವಿಲ್ ಸಿ ದಿಸ್ ಈಸ್ ಅ ಮೇನ್ ಎಕ್ಸಾಂಪಲ್ ಫಾರ್ ಪಾಸಿಂಗ್ ಸ್ಟ್ರಕ್ಚರ್ ಟು ಅ ಯೂಸರ್ ಡಿಫೈನ್ಡ್ ಫಂಕ್ಷನ್. ಇದೀಗ ನಾನು ಈ ಸ್ಟ್ರಕ್ಚರಿನ ನೇಮ್ ಏನು, ಟೈಮ್. ಈ ಟೈಮನ್ನು ಹಾಗಾದರೆ ನಾನು ಎಲ್ಲಿ ಪಾಸ್ ಮಾಡಬೇಕು, ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನಲ್ಲಿ ಪಾಸ್ ಮಾಡಬೇಕು. ಯೂಸರ್ ಡಿಫೈನ್ಡ್ ಫಂಕ್ಷನಿಗೆ ಎಲ್ಲಿ ಪಾಸ್ ಮಾಡ್ತಾ ಇದ್ದೇನೆ ನಾನೀಗ, ಇಲ್ಲಿ ನೋಡಿ, ಸಮ್ ಆಫ್ T1, T2. ಈ T1 ಮತ್ತು T2 ಅನ್ನುವಂಥದ್ದು ಏನು, ದೀಸ್ ಆರ್ ದಿ ಇನ್ಸ್ಟೆನ್ಸ್ ವೇರಿಯೇಬಲ್ ಆಫ್ ದಿಸ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರಲ್ಲಿ ನಾನು ಒಂದು ವೇರಿಯೇಬಲನ್ನು ಡಿಫೈನ್ ಮಾಡಿದ್ದೇನೆ. ದಿಸ್ ಈಸ್ ಆಫ್ ಟೈಪ್ ಸ್ಟ್ರಕ್ಚರ್ T1 ಮತ್ತು T2. ಸೊ ಈ T1 ಮತ್ತು T2 ಅನ್ನು ನಾನಿಲ್ಲಿ ಈ ಪರ್ಟಿಕ್ಯುಲರ್ ಯೂಸರ್ ಡಿಫೈನ್ಡ್ ಫಂಕ್ಷನ್ ಸಮ್ ಅಂತ ಕಾಲ್ ಮಾಡ್ತಾ ಇರುವಾಗ ದಿಸ್ ಈಸ್ ಅ ಫಂಕ್ಷನ್ ಕಾಲ್. ಇದು ಒಂದು ಫಂಕ್ಷನ್ ಕಾಲ್. ಈ ಫಂಕ್ಷನ್ ಕಾಲಿಗೆ ನಾನು ಏನನ್ನು ಕಳಿಸ್ತಾ ಇದ್ದೇನೆ, ನಾನು ಅರೇ ಕಾನ್ಸೆಪ್ಟ್ ಕಳಿಸ್ತಾ ಇಲ್ಲ, ನಾನಿಲ್ಲಿ ಸ್ಟ್ರಕ್ಚರ್ ಕಾನ್ಸೆಪ್ಟನ್ನು ಕಳಿಸ್ತಾ ಇದ್ದೇನೆ. ಈ ಸ್ಟ್ರಕ್ಚರ್ ಅನ್ನುವಂಥದ್ದು ಎಲ್ಲಿದೆ, T1 ಮತ್ತು T2 ಅನ್ನುವಂಥದ್ದು ಏನು, ದಿಸ್ ಈಸ್ ಅ ಇನ್ಸ್ಟೆನ್ಸ್ ಆಫ್ ಸ್ಟ್ರಕ್ಚರ್ ವೇರಿಯೇಬಲ್. ಯಾವುದು ಟೈಮ್ ಅಂತ ಹೇಳಿದರೆ ದಿಸ್ ಈಸ್ ಅ ಸ್ಟ್ರಕ್ಚರ್. ಈ ಸ್ಟ್ರಕ್ಚರಲ್ಲಿ T1 ಮತ್ತು T2 ಅಂತ ನಾನು ಏನು ಕರಿತೇನೆ ಡಿಕ್ಲೇರ್ ಮಾಡ್ತೇನೆ. ಇದರಲ್ಲಿ ಡಿಫೈನ್ ಮಾಡಿರುವಂತಹ ಸ್ಟ್ರಕ್ಚರನ್ನು ಇಲ್ಲಿ T1 ಮತ್ತು T2 ಡಿಕ್ಲೇರ್ ಮಾಡಿದ್ದೇನೆ. ಈ ಡಿಕ್ಲೇರ್ ಮಾಡಿರುವಂತಹ ಈ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಐ ಆಮ್ ಪಾಸಿಂಗ್ ಇಟ್ ಇನ್ ಅ ಫಂಕ್ಷನ್ ಕಾಲ್. ದಿಸ್ ಈಸ್ ನಥಿಂಗ್ ಬಟ್ ವಿ ಆರ್ ಪಾಸಿಂಗ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಇನ್ ಟು ಅ ಯೂಸರ್ ಡಿಫೈನ್ಡ್ ಫಂಕ್ಷನ್. ಈಗ ಯೂಸರ್ ಡಿಫೈನ್ಡ್ ಫಂಕ್ಷನ್ ಎಲ್ಲಿಗೆ ಹೋಯಿತು, ಕಾಲ್ ಬಂದ ತಕ್ಷಣ ಇಲ್ಲಿಗೆ ಬಂತು. ದಿಸ್ ಈಸ್ ಅ ಯೂಸರ್ ಡಿಫೈನ್ಡ್ ಫಂಕ್ಷನ್ ಸಮ್ ಆಫ್ ಟೈಮ್ T1 ಟೈಮ್ T2. ದಿ ಎಂಟೈರ್ ಸ್ಟ್ರಕ್ಚರ್ ಕಾನ್ಸೆಪ್ಟ್ ಈಸ್ ಯೂಸ್ಡ್ ಇನ್ ದಿ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ದಿಸ್ ಈಸ್ ನಥಿಂಗ್ ಬಟ್ passing a structure to a function. So here we have finished the structure as well as user defined function chapter. So if you have any doubts, you can contact or you can just come to the college and ask the doubts.